ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ಏನು ಡಿ ಬಾಸ್ ಅಂತ ಹೇಳಿಸ್ಕೊಂತಿರ್ತಕ್ಕಂಥ ನಾಯಕ ನಟ ಅಲ್ಲ ಕಳನಟ ದರ್ಶನ್ ಅವರು ಮಾಡಿರ್ತಕ್ಕಂಥ ಕೆಲಸ ತುಂಬ ಹೀನಕೃತ್ಯ. ಯಾಕೆ ಅಂತೇಳಿದರೆ ತನ್ನ ಅಭಿಮಾನಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಒಬ್ಬ ರೇಣುಕಾಸ್ವಾಮಿಯನ್ನು ಇವತ್ತು ಅತ್ಯಂತ ಅಮಾನವೀಯವಾಗಿ ಮತ್ತು ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಂಥ ವ್ಯಕ್ತಿಗಳಿಗೆ ಅವರಿಗೂ ಮತ್ತು ಅವ್ರ ಹಿಂಬಾಲಕರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇದೇ ತಕ್ಕ ಶಾಸ್ತಿ ಆಗುತ್ತೆ. ಮೊದಲು ದರ್ಶನ್ ಡಿ ಬಾಸ್ ಅನ್ನೋದನ್ನು ಬಿಡಿ. ಅವರು ಯಾವುದೇ ಡಿ ಬಾಸ್ ಅಲ್ಲ. ನಿನ್ನ ತಂದೆ ನಿನ್ನ ತಾಯಿಗೆ ಹೀರೋ ಅನ್ನಿ, ನಮ್ಮ ಗುರುಗಳನ್ನಿ, ನಮ್ಮ ಬಾಸ್ ಅನ್ನಿ. ಅದು ಬಿಟ್ಟು ಯಾರೋ ಒಬ್ಬ ಕಿತ್ತೋಗಿರೋನಿಗೆ ಇವತ್ತು ಡಿ ಬಾಸ್ ಅಂದು ನೀವು ನಾಚಿಕೆಗೇಡಿನ ಸಂಗತಿ. ಒಬ್ಬ ಅಭಿಮಾನಿಯನ್ನು ಕೊಲೆ ಮಾಡಿದ್ದಾನೆ ಡಿ ಬಾಸ್ ಅಂತ ಹೋಗ್ತೀರ. ನಿಜಕ್ಕೂ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಒಬ್ಬ ಕೊಲೆಗಾರನ್ನ ನೀವು ಇವತ್ತು ಎತ್ತಿ ಕುಣಿಸ್ತೀರ. ಹಲವಾರು ಕೇಸು, ಸುಮಾರು 13 ಕೇಸ್ಗಳಿದ್ದಾವೆ. ನಾವು ಕನ್ನಡಿಗರ ಪರವಾಗಿ, ಕನ್ನಡದ ಪರವಾಗಿ ನಾಡು ನುಡಿ ನೆಲ ಭಾಷೆಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ನಾರಾಯಣಗೌಡರನ್ನ ಜೈಲಿಗಿಟ್ಟಾಗ ಕೇವಲ ಒಂದು ಇಡ್ಲಿ ಕೊಡಲ್ಲ, ಇವತ್ತು ಬಿರಿಯಾನಿ ಕೊಡ್ತೀರಾ? ಯಾವ ಕಾನೂನು ನಿಮ್ಮದು? ನಿಮ್ಮ ಕಾನೂನು, ನಿಮ್ಮ ಸರ್ಕಾರದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಇದನ್ನು ಕೊಡ್ತಾ ಇದ್ದೀರಾ ಮರ್ಯಾದೆಯನ್ನು? ಇವತ್ತು ಇದನ್ನು ಮುಚ್ಚಾಕುವಂಥ ಹುನ್ನಾರ ನಡೀತಾ ಇದೆ. ಇದೇ ದರ್ಶನ್ ನಿನ್ನೆ ಬೆಳಿಗ್ಗೆ ಏವನ್ನಾದವರು ಇವತ್ತು A2 ಆಗಿದ್ದಾರೆ. ಯಾಕೆ? ನೀವು ಈ ಸರ್ಕಾರದಲ್ಲಿ ನಿಮ್ಮ ಪರವಾಗಿರ್ತಕ್ಕಂಥನ್ನ ಉಳಿಸುವಂಥ ಕೆಲಸ ಮಾಡ್ತಾಯಿದ್ರ. ಇದು ಖಂಡಿತ ಖಂಡನೀಯ. ಮುಂದಿನ ದಿನಗಳಲ್ಲಿ ಇದು ಮುಂದುವರೆದಿದೆ ಆದರೆ ಏನು ನಿಮ್ಮ ಖಳನಾಯಕ ಡಿ ಬಾಸ್ ಅಂತಕ್ಕಂಥ ದರ್ಶನ್ ಅವರ ಚಲನಚಿತ್ರವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಯಾವುದೇ ಪ್ರದರ್ಶನಗೊಳ್ಳಬಾರ್ದು. ಆ ರೀತಿ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ. ಅದು ಮತ್ತು ಈ ಚಿತ್ರಮಂದಿರದ ಮಾಲೀಕರಿಗೆ ಮತ್ತು ವಿತರಕರಿಗೆ ಇದು ಮೂರ್ತಿ ಸಂದೇಶವನ್ನು ಕೊಡ್ತೇವೆ. ಇವತ್ತು ಈ ರಾಜ್ಯ ಸರ್ಕಾರ ಅವರಿಗೆ ನ್ಯಾಯಾಲಯದಲ್ಲಿ ಕಠಿಣ ಶಿಕ್ಷೆಯನ್ನು ಕೊಡೋದಕ್ಕೆ ನೀವು ಯಾವುದೇ ರೀತಿಯ ಅಡ್ಡಿ ಆತಂಕವನ್ನು ಪಡಿಸಬಾರ್ದು. ಅವರಿಗೆ ಯಾವುದೇ ಊಟದ ವ್ಯವಸ್ಥೆ ಜೈಲಿನಲ್ಲಿ ಸಾಮಾನ್ಯ ಕೈದಿಯಾಗಿ ಅವರು ಕೂಡ ಇರಬೇಕು. ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಕೂಡಲೇ ಬಂದ್ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಪಡಿಸ್ತೇವೆ. ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ಏನು ಡಿ ಬಾಸ್ ಅಂತ ಹೇಳಿಸ್ಕೊಂತಿರ್ತಕ್ಕಂಥ ನಾಯಕ ನಟ ಅಲ್ಲ ಕಳನಟ ದರ್ಶನ್ ಅವರು ಮಾಡಿರ್ತಕ್ಕಂಥ ಕೆಲಸ ತುಂಬ ಹೀನಕೃತ್ಯ. ಯಾಕೆ ಅಂತೇಳಿದರೆ ತನ್ನ ಅಭಿಮಾನಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಒಬ್ಬ ರೇಣುಕಾಸ್ವಾಮಿಯನ್ನು ಇವತ್ತು ಅತ್ಯಂತ ಅಮಾನವೀಯವಾಗಿ ಮತ್ತು ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಂಥ ವ್ಯಕ್ತಿಗಳಿಗೆ ಅವರಿಗೂ ಮತ್ತು ಅವ್ರ ಹಿಂಬಾಲಕರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇದೇ ತಕ್ಕ ಶಾಸ್ತಿ ಆಗುತ್ತೆ. ಮೊದಲು ದರ್ಶನ್ ಡಿ ಬಾಸ್ ಅನ್ನೋದನ್ನು ಬಿಡಿ. ಅವರು ಯಾವುದೇ ಡಿ ಬಾಸ್ ಅಲ್ಲ. ನಿನ್ನ ತಂದೆ ನಿನ್ನ ತಾಯಿಗೆ ಹೀರೋ ಅನ್ನಿ, ನಮ್ಮ ಗುರುಗಳನ್ನಿ, ನಮ್ಮ ಬಾಸ್ ಅನ್ನಿ. ಅದು ಬಿಟ್ಟು ಯಾರೋ ಒಬ್ಬ ಕಿತ್ತೋಗಿರೋನಿಗೆ ಇವತ್ತು ಡಿ ಬಾಸ್ ಅಂದು ನೀವು ನಾಚಿಕೆಗೇಡಿನ ಸಂಗತಿ. ಒಬ್ಬ ಅಭಿಮಾನಿಯನ್ನು ಕೊಲೆ ಮಾಡಿದ್ದಾನೆ ಡಿ ಬಾಸ್ ಅಂತ ಹೋಗ್ತೀರ. ನಿಜಕ್ಕೂ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಒಬ್ಬ ಕೊಲೆಗಾರನ್ನ ನೀವು ಇವತ್ತು ಎತ್ತಿ ಕುಣಿಸ್ತೀರ. ಹಲವಾರು ಕೇಸು, ಸುಮಾರು 13 ಕೇಸ್ಗಳಿದ್ದಾವೆ. ನಾವು ಕನ್ನಡಿಗರ ಪರವಾಗಿ, ಕನ್ನಡದ ಪರವಾಗಿ ನಾಡು ನುಡಿ ನೆಲ ಭಾಷೆಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ನಾರಾಯಣಗೌಡರನ್ನ ಜೈಲಿಗಿಟ್ಟಾಗ ಕೇವಲ ಒಂದು ಇಡ್ಲಿ ಕೊಡಲ್ಲ, ಇವತ್ತು ಬಿರಿಯಾನಿ ಕೊಡ್ತೀರಾ? ಯಾವ ಕಾನೂನು ನಿಮ್ಮದು? ನಿಮ್ಮ ಕಾನೂನು, ನಿಮ್ಮ ಸರ್ಕಾರದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಇದನ್ನು ಕೊಡ್ತಾ ಇದ್ದೀರಾ ಮರ್ಯಾದೆಯನ್ನು? ಇವತ್ತು ಇದನ್ನು ಮುಚ್ಚಾಕುವಂಥ ಹುನ್ನಾರ ನಡೀತಾ ಇದೆ. ಇದೇ ದರ್ಶನ್ ನಿನ್ನೆ ಬೆಳಿಗ್ಗೆ A1ಆದವರು ಇವತ್ತು A2 ಆಗಿದ್ದಾರೆ. ಯಾಕೆ? ನೀವು ಈ ಸರ್ಕಾರದಲ್ಲಿ ನಿಮ್ಮ ಪರವಾಗಿರ್ತಕ್ಕಂಥನ್ನ ಉಳಿಸುವಂಥ ಕೆಲಸ ಮಾಡ್ತಾಯಿದ್ರ. ಇದು ಖಂಡಿತ ಖಂಡನೀಯ. ಮುಂದಿನ ದಿನಗಳಲ್ಲಿ ಇದು ಮುಂದುವರೆದಿದೆ ಆದರೆ ಏನು ನಿಮ್ಮ ಖಳನಾಯಕ ಡಿ ಬಾಸ್ ಅಂತಕ್ಕಂಥ ದರ್ಶನ್ ಅವರ ಚಲನಚಿತ್ರವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ್ಯಂತ
ಯಾವುದೇ ಪ್ರದರ್ಶನಗೊಳ್ಳಬಾರ್ದು. ಆ ರೀತಿ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ. ಅದು ಮತ್ತು ಈ ಚಿತ್ರಮಂದಿರದ ಮಾಲೀಕರಿಗೆ ಮತ್ತು ವಿತರಕರಿಗೆ ಈ ಮೂರ್ತಿ ಸಂದೇಶವನ್ನು ಕೊಡ್ತೇವೆ. ಇವತ್ತು ಈ ರಾಜ್ಯ ಸರ್ಕಾರ ಅವರಿಗೆ ನ್ಯಾಯಾಲಯದಲ್ಲಿ ಕಠಿಣ ಶಿಕ್ಷೆಯನ್ನು ಕೊಡೋದಕ್ಕೆ ನೀವು ಯಾವುದೇ ರೀತಿಯ ಅಡ್ಡಿ ಆತಂಕವನ್ನು ಪಡಿಸಬಾರ್ದು. ಅವರಿಗೆ ಯಾವುದೇ ಊಟದ ವ್ಯವಸ್ಥೆ, ಜೈಲಿನಲ್ಲಿ ಸಾಮಾನ್ಯ ಕೈದಿಯಾಗಿ ಅವರು ಕೂಡ ಇರಬೇಕು. ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಕೂಡಲೇ ಬಂದ್ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಪಡಿಸ್ತಾರೆ.